ಹಿಂದಿನ ಭಾಗದಲ್ಲಿ ನವ್ಯ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ರಾಧಿಕಾ ಮತ್ತೆ ದಿನೇಶ್ಗೆ ಪೊಲೀಸ್ ಹೇಳ್ತಾರೆ. ಅವ್ರು ಹೇಳಿರೋ ಮಾತು ಕೇಳಿ ರಾಧಿಕಾ ಮತ್ತೆ ದಿನೇಶ್ ಇಬ್ರಿಗೂ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ. ನವ್ಯ ತಾನ್ ಸಾಯೋದಕ್ಕಿಂತ ಮೊದಲು ಡೆತ್ ನೋಟ್ ಕೂಡ ಬರ್ದಿರ್ತಾಳೆ, ತನ್ನ ಸಾವಿಗೆ ಯಾರ್ ಕಾರಣ, ಹೇಗ್ ಕಾರಣ ಅಂತ. ನವ್ಯ ಡೆತ್ ನೋಟಲ್ಲಿ ಬರ್ದಿರೋ ಹಾಗೆ ಮನೆ ಬಿಟ್ಟು ಬಂದ್ಮೇಲೆ ಅಭಿಜಿತ್ನ ಭೇಟಿಯಾಗಿ ಅಭಿಜಿತ್ ರೂಮಿಗೆ ಬರ್ತಾನೆ. ಅದು ಅಲ್ದೇನೆ ಮಾರನೇ ದಿನನೇ ಮದ್ವೆ ಅಂತ ಮದ್ವೆ ತಯಾರಿ ಕೂಡ ಮಾಡಿರ್ತಾನೆ. ಇಬ್ರು ಮಾರನೇ ದಿನ ಮದ್ವೆ ಆಗ್ತೀವಿ ಅಂತ ಇಷ್ಟು ಖುಷಿಯಾಗಿರುವಾಗ ನವ್ಯ ಸಾಯೋದಕ್ಕೆ ಕಾರಣ ಏನು, ಅಲ್ಲಿ ಮುಂದೆ ಏನಾಯ್ತು, ಇದನ್ನೆಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ಇದೇನಬಿ, ಸೀರೆ ಬಳೆ ಕುಂಕುಮ ಎಲ್ಲ ತಗೊಂಡ್ ಬಂದಿದ್ಯಾ? ಹೌದು ಬೇಬಿ, ಇವತ್ತು ನಾವಿಬ್ರು ಮದುವೆ ಆಗಿ ಹೊಸ ಜೀವನನ ಪ್ರಾರಂಭ ಮಾಡೋ ದಿನ. ಹಾಗಾಗಿನೇ ನಿನಗೋಸ್ಕರ ಅಂತ ನಾನು ಶಾಪಿಗೆ ಹೋಗಿ ಸೀರೆ ಕುಂಕುಮ ಬಳೆ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ನೀನು ಇವತ್ತು ಸೀರೆ ಉಟ್ಕೊಳ್ತೀಯಾ? ನನ್ನ ಹುಡುಗಿನ ನನ್ನ ಮದುವೆ ಆಗುವಾಗ ಅವಳು ಸೀರೆಲಿ ನಡ್ಕೊಂಡು ಬರ್ತಾ ಇದ್ರೆ ನಾನು ಅದನ್ನ ನೋಡಿ ಕಣ್ ತುಂಬ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಪ್ಲೀಸ್ ಬೇಬಿ, ಇವತ್ತು ಒಂದಿನದ ಮಟ್ಟಿಗೆ ಸ್ಯಾರಿ ಹಾಕೊಳ್ತೀಯಾ? ರಿಯಲಿ ಅಬಿ, ಸೋ ಸ್ವೀಟ್ ಆಫ್ ಯು ಕಣೋ. ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ. ನಿಜವಾಗ್ಲೂ ನನ್ನ ಲೈಫಲ್ಲಿ ನೀನು ಸಿಕ್ಕಿರೋದು ನನ್ನ ಪುಣ್ಯ ಅನ್ಸುತ್ತೆ. ಆದರೆ ಏನು ಮಾಡಲಿ ಹೇಳು, ನನಗೆ ಸ್ಯಾರಿ ಉಡೋದಕ್ಕೆ ಬರೋದಿಲ್ಲ ಕಣೋ. ಹೇಗೆ ಸ್ಯಾರಿ ಉಟ್ಕೊಳ್ಳಿ? ಹೌದಾ? ಹಾಗಾದ್ರೆ ನೋ ಪ್ರಾಬ್ಲಮ್, ನಾನು ನಿನಗೆ ಸ್ಯಾರಿ ಉಡ್ಸ್ಲಾ? ಏನು, ನೀನು ಸ್ಯಾರಿ ಉಡಿಸ್ತೀಯಾ? ಆಹಾ ರಸಿಕಾ, ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ಯೋ. ಪರವಾಗಿಲ್ಲ, ನೀನೇನು ಸ್ಯಾರಿ ಉಡ್ಸೋದು ಬೇಡ, ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೇಗಾದರೂ ಕಷ್ಟಪಟ್ಟು ಸ್ಯಾರಿ ಉಟ್ಕೊಳ್ತೀನಿ. ನೀನು ಅಷ್ಟೆಲ್ಲ ಕಷ್ಟ ತಗೊಳ್ಳೋದು ಬೇಡ. ಹೇ ಬೇಬಿ, ಅದ್ರಲ್ಲಿ ಕಷ್ಟ ಏನು ಬಂತು? ನಿನಗೋಸ್ಕರ ನಾನು ಇಷ್ಟು ಮಾಡಲ್ವಾ? ಆಹಾ, ಸಾಕು ಸಾಕು ಡವ್ ಮಾಡಿದ್ದೆಲ್ಲ. ಸರಿ, ನೀನು ಹೊರಡು, ನಾನು ಹೇಗೋ ಸ್ಯಾರಿ ಉಟ್ಕೊಂಡು ಬರ್ತೀನಿ. ಬೇಬಿ, ಐ ರಿಯಲಿ ರಿಯಲಿ ಲವ್ ಯು ಕಣೆ. ನಾವು ಇವತ್ತು ಮದುವೆ ಆಗ್ತಿದ್ವಿ, ಇನ್ಮೇಲೆ ನಮ್ಮಿಬ್ರು ಜೀವನ ಸುಖವಾಗಿರುತ್ತೆ. ನೀನು ಇಷ್ಟು ದಿನ ಏನೆಲ್ಲ ಕನ್ಸ್ಕೊಂಡಿದ್ಯೋ, ನಿನ್ನ ಅಪ್ಪ ಅಮ್ಮನಿಂದ ಏನೆಲ್ಲ ಕಳ್ಕೊಂಡಿದ್ಯೋ ಅದನ್ನ ನಾನು ನಿನಗೆ ಕೊಡ್ತೀನಿ, ಆಯಿತಾ? ನೀನು ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಹೀಗೆ ಇರಬೇಕು ಕಣೆ, ಅಷ್ಟೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಿನ್ನ ಜೊತೆಗಿದ್ರೆ ನನ್ನ ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿನ್ನನ್ನು ಪುಟ್ಟ ಮಗು ಹಾಗೆ ನೋಡ್ಕೊಳ್ತಿದ್ಯಾ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ತಂದೆ ತಾಯಿ ಪ್ರೀತಿ ಕಳ್ಕೊಂಡಿದ್ರು, ನಿನ್ನಂತ ಒಬ್ಬ ಒಳ್ಳೆ ಸಂಗಾತಿನ ಪಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಲಾಟ್ ಕಣೋ. ಸರಿ, ಓಕೆ ಬೇಬಿ, ನೀನು ಬೇಗ ತಯಾರಾಗು, ಆಯಿತಾ? ನಾನು ದೇವಸ್ಥಾನದಲ್ಲಿ ಎಲ್ಲ ತಯಾರಿನೂ ಮಾಡಿಸಿ ಬಂದಿದ್ದೀನಿ. ಇನ್ನೇನು ಪುರೋಹಿತರು ಬಂದ ಕೂಡಲೇ ನಾವು ಇಲ್ಲಿಂದ ಹೊರಡ್ರೆ ಸಾಕು. ನಾನು ಹೊರಗಡೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರ ನೋಡ್ತೀನಿ. ಗಾಡಿ ಎಲ್ಲ ರೆಡಿ ಇದೆ, ನೀನು ಬೇಗ ರೆಡಿ ಆಗು, ಆಯಿತಾ? ನಾನು ಬರ್ತೀನಿ ಇನ್ನೊಂದು 5 ನಿಮಿಷ. ಅಭಿ ಹೋದ್ಮೇಲೆ ನವ್ಯ ತುಂಬಾ ಸಿಂಪಲ್ ಆಗಿ ರೆಡಿಯಾಗಿ ಕಾಯ್ತಾ ಕೂರ್ತಾಳೆ. 5 ನಿಮಿಷಕ್ಕೆ ಬರ್ತೀನಿ ಅಂತ ಹೋಗಿರೋನು ಅರ್ಧ ಗಂಟೆ ಆದ್ರೂ ಕೂಡ ರೂಮಿಗೆ ವಾಪಸ್ ಬಂದೇ ಇರಲ್ಲ. ಹಾಗಾಗಿ ನವ್ಯ ಅವನು ಎಲ್ಲಿ ಹೋದ ಅಂತ ಹುಡ್ಕೊಂಡು ಹೊರಡ್ತಾಳೆ. ಲೋ, ಇದೇನೋ ಮಚ್ಚ, ನಾನು ನೋಡ್ತಾನೆ ಇದ್ದೀನಿ, ಆ ಹುಡ್ಗಿನ ಕರ್ಕೊಂಡು ಬಂದು ಮದುವೆ ಮುಂಜಿ ಅಂತೆಲ್ಲ ಮಾತಾಡ್ತಾ ಇದ್ಯಾ? ನಾವು ಇಷ್ಟು ದಿನ ಹಾಗೆ ಮಾಡ್ತಿದ್ವೇನೋ? ಯಾವುದೋ ಒಂದು ಹುಡ್ಗಿನ ಪಟಾಯಿಸ್ತಾ ಇದ್ವಿ, ನಂಬಿಸ್ತಾ ಇದ್ವಿ, ರೂಮಿಗೆ ಕರ್ಕೊಂಡು ಬಂದು ಮಜಾ ಮಾಡಿ ಕಳಿಸ್ತಾ ಇದ್ವಿ. ನೀನ್ ನೋಡಿದ್ರೆ ಏನೋ ಮದುವೆ ಮುಂಜಿ ಅಂತೆಲ್ಲ ಮಾತಾಡ್ತಿದ್ಯಾ? ಆ ಹುಡ್ಗಿನ ನಿನ್ನೆ ಕರ್ಕೊಂಡು ಬಂದಿದ್ಯಾ, ಇನ್ನೂ ಟಚ್ ಕೂಡ ಮಾಡಿಲ್ಲ. ಲೋ ಮಚ್ಚ, ಏನೋ ಹಿಂಗ್ ಮಾತಾಡ್ತಿದ್ಯಾ? ನಾನೇನೋ ಅವಳ ಜೊತೆ ಸಂಸಾರ ಮಾಡೋದಕ್ಕ ಮದುವೆ ಆಗ್ತಿದ್ದೀನಿ. ನೋಡು, ಈಗಾಗಲೇ ನಮ್ಮ ಮೇಲೆ ಪೊಲೀಸರಿಗೆ ಡೌಟ್ ಬಂದಿದೆ. ಅದು ಅಲ್ದೇನೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಅಂತಾನೂ ಸುದ್ದಿ ಬಂದಿದೆ. ಹೀಗಿರುವಾಗ ನಮ್ಮ ಸೇಫ್ಟಿನೂ ನಮ್ಗೆ ಮುಖ್ಯ ಅಲ್ವೇನೋ? ಅವಳನ್ನ ಮದುವೆ ಆದಮೇಲೆ ನಾವು ಏನೇ ಮಾಡ್ಕೊಂಡ್ರು ಅವಳು ನಮ್ಮ ಸ್ವತ್ತು. ಪೊಲೀಸೇ ಬಂದು ಕೇಳಿದ್ರು ನನಗೂ ಅವಳಿಗೂ ಮದುವೆ ಆಗಿದೆ ಅಂತ ಹೇಳ್ಬಿಡ್ಬೋದು. ಆದರೆ ಮದುವೆ ಆಗ್ದೇನೆ ಅವಳನ್ನ ಮೈ ಮುಟ್ಟಿ ಅಕಸ್ಮಾತ್ ಅದೇ ಟೈಮಲ್ಲಿ ಪೊಲೀಸ್ ಬಂದರೆ ಸುಮ್ಮನೆ ರಿಸ್ಕ್ ಅಲ್ವೇನೋ? ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ಅವಳ ಜೊತೆ ಮದುವೆ ಆಗ್ತೀನಿ, ಆಮೇಲೆ 3 ಜನ ಸೇರ್ಕೊಂಡು ಮಜಾ ಮಾಡೋಣ. ಲೋ, ಅವಳು ಒಳ್ಳೆ ಹಾಲ್ಕೋವ ಇದ್ದಂಗಿದ್ದಾಳೆ ಕಣೋ. ಅವಳು ನೋಡಿದ್ರೇನೆ ಒಂದ್ಸಾರಿ ನೋಡ್ಬೇಕು ಟೇಸ್ಟು ಅನ್ಸುತ್ತೆ. ನೀನ್ ಹೇಗೋ ಇಷ್ಟು ದಿನ ತಡ್ಕೊಂಡಿದ್ಯಾ ಅವಳನ್ನ ನೋಡಿದ್ಮೇಲೆನೋ, ಇವಾಗ ನೋಡಿದ್ರೆ ಮದುವೆ ಮುಂಜಿ ಅಂತ ಏನೇನೋ ಹೇಳ್ತಿದ್ಯಾ. ನೀನೇನೋ
ನಾನು ನೋಡ್ದಾಗ್ಲೇ ಅನ್ಕೊಂಡೆ ಇವಳು ಹಾಲ್ಕೋವನೆ ಅಂತ. ಅವಳನ್ನ ಅಷ್ಟು ಈಸಿಯಾಗಿ ಪಟಾಯಿಸೋದಕ್ಕಾಗತ್ತೆ ಅನ್ಕೊಂಡಿದ್ಯಾ? ಅವ್ರ ಮನೇಲಿ ಏನೋ ದೊಡ್ಡ ಇಶ್ಯೂ ಕಣೋ. ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ. ಅದಕ್ಕೆ ಯಾವಾಗ್ಲೂ ರಾಗ ತೆಗಿತಾ ಇದ್ಲು. ಅದನ್ನೆಲ್ಲ ಸಂಭಾಳಿಸಿ ಸಂಭಾಳಿಸಿ ಅವಳಿಗೇನೆ ನನ್ನ ಮೇಲೆ ಏನೋ ಒಂಥರ ಒಳ್ಳೆ ಇಂಪ್ರೆಷನ್ ಬಂತು. ಅದನ್ನೇ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಹಾಗೆ ನಾಟಕ ಮಾಡಿಕೊಂಡು ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದೀನಿ. ಅದು ಅಲ್ದೇನೆ ಇವಾಗ ನಾವು ರೆಂಟ್ ಎಲ್ಲ ಕಟ್ತಾ ಇರೋದು ಯಾರ ದುಡ್ಡಲ್ಲಿ ಅನ್ಕೊಂಡಿದ್ಯಾ? ಅವಳ ದುಡ್ಡಲ್ಲೇ ಕಣೋ. ನೀನು ಈ ಮನೆನ ಅವಳಿಗೋಸ್ಕರನೇ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನೀವಿಬ್ರು ಏನಾರು ಅಪ್ಪಿ ಈ ವಿಷಯನ ಅವಳೆದ್ರಿಗೆ ಬಾಯ್ ಬಿಟ್ಬಿಡ್ಬೇಡಿ. ಆಮೇಲೆ ಏನಿಲ್ಲ, ಎಲ್ಲ ಮೋಸ ಅಂತ ಅವಳಿಗೆ ಗೊತ್ತಾದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಅದು ಅಲ್ದೇನೆ ಪೊಲೀಸ್ಗೆಲ್ಲಾದ್ರೂ ಇನ್ಫಾರ್ಮ್ ಆದ್ರೆ ಆಮೇಲೆ ಮುಗೀತು ನಮ್ಮ 3 ಜನದ ಕತೆ. ಅಬ್ದುಲ್, ನೀನು ಒಳ್ಳೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಒಳ್ಳೆ ದಂತದ ಗೊಂಬೆನೆ ಪಟಾಯಿಸಿದ್ಯಾ ಕಣೋ. ನಿನ್ನ ಹಾಗೆ ನಮಗ್ ಪಟಾಯಿಸೋದಕ್ಕಾಗಲ್ಲ. ನಮಗ್ ಬೀಳೋ ಹುಡುಗಿರಲ್ಲ ಒಂದ್ ಸ್ವಲ್ಪ ಆವ್ರೇಜ್ ಇರ್ತಾರೆ. ಆದ್ರೆ ನೀನ್ ಪಟಾಯಿಸೋ ಹುಡುಗಿರು ಒಳ್ಳೆ ಗೊಂಬೆ ಗೊಂಬೆ ಇರ್ತಾರೆ ಕಣೋ. ಅವ್ರನ್ನ ಕೈ ತೊಳೆದು ಮುಟ್ಬೇಕು ಅನ್ಸ್ಬೇಕು, ಅಷ್ಟು ಚೆನ್ನಾಗಿರ್ತಾರೆ. ಏನೇ ಆಗ್ಲಿ ಒಳ್ಳೆ ಗೊಂಬೆನೆ ಕರ್ಕೊಂಡ್ ಬಂದಿದ್ಯಾ. ಪರವಾಗಿಲ್ಲ, ನೀನ್ ಹೇಳ್ದಾಗೆ ತಡ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಎಂಜಾಯ್ ಮಾಡೋಣ. ಮತ್ತೆ ನಾನಂದ್ರೆ ಸುಮ್ಮನೆನೇನೋ, ಯಾವ ಹುಡುಗಿರಾದ್ರೂ ನನ್ನ ಸ್ಮಾರ್ಟ್ನೆಸ್ಗೆ ಬಿದ್ದು ಹೋಗ್ಲೇಬೇಕು. ಅವಳು ಕೂಡ ನಾನು ತುಂಬ ಸ್ಮಾರ್ಟ್ ಆಗಿದ್ದೆ. ಅದು ಅಲ್ದೇನೆ ಅವಳು ಹೇಳೋ ಎಲ್ಲ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೆ ಪೇಷನ್ಸಲ್ಲಿ. ಅದೇ ಮುಖ್ಯ ಕಣೋ. ಯಾವ ಹುಡುಗಿರ್ಗೆ ನಾವು ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತೀವೋ ಅವಾಗ ನಾವು ತುಂಬಾನೇ ಇಷ್ಟ ಆಗ್ಬಿಡ್ತೀವಿ. ಆ ಲಾಜಿಕ್ಕು ಎಲ್ಲ ಹುಡುಗರಿಗೂ ಗೊತ್ತಿರಲ್ಲ ಅಷ್ಟೆ. ನೋಡ್ ಮಚ್ಚ, ನನ್ನ ಹೆಸರು ಅಬ್ದುಲ್ ಅಂತ ನೀವು ಅವಳೆದ್ರಿಗೆ ಬಾಯಿ ಏನಾದರೂ ಬಿಟ್ಬಿಟ್ಟಿರ, ಆಮೇಲೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ, ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳಿಗೆ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಅಭಿಜಿತಾಗೇ ಇರಬೇಕು. ಇನ್ನು ಒಂದೇ ಒಂದಿನ ಕಣೋ, ಇವತ್ತು ನಾನು ಅವಳನ್ನ ಮದುವೆ ಆಗಿ ನೈಟ್ ಕಳೆದ್ಮೇಲೆ ಆಮೇಲೆ ಅವಳು ನಿಮಗೆ ಸ್ವಂತ ಕಂಡ್ರೋ ನನಗಂತೂ ಬೇಡವೇ ಬೇಡವ. ನನಗೆ ಯಾವಾಗಲೂ ಫ್ರೆಶ್ ಆಗೇ ಇರಬೇಕು. ಅಯ್ಯೋ ದೇವ್ರೆ, ಇದೇನ್ ನಡೀತಿದೆ? ಇವನು ಏನ್ ಮಾತಾಡ್ತಿದ್ದಾನೆ? ಇಷ್ಟು ದಿನ ಅಭಿ ನವ್ಯನ ಎದುರಿಗೆ ನಾಟಕ ಮಾಡ್ಕೊಂಡು ಅವಳನ್ನ ನಂಬಿಸಿ ಅವಳಿಗೆ ಮೋಸ ಮಾಡ್ತಿದ್ದಾನೆ ಅನ್ನೋದು ನವ್ಯನಿಗೆ ಇವಾಗ ಅರ್ಥ ಆಗತ್ತೆ. ಅವ್ರು 3 ಜನ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ನವ್ಯನಿಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೇನೆ ತುಂಬಾನೇ ಗಾಬರಿ ಆಗ್ತಾಳೆ. ಪಾಪ, ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಯಾರೋ 3ನೇ ವ್ಯಕ್ತಿ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ ಕೂಡ್ಲೇನೆ ಅವನನ್ನ ನಂಬಿ ಅವನ ಹಿಂದೆ ಹೋಗಿರೋ ನವ್ಯಂಗೆ ಇವ್ರು 3 ಜನನ ಮಾತು ಕೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ತನ್ನ ರೂಮಿಗೆ ವಾಪಸ್ ಹೋಗ್ತಾಳೆ. ಸರಿ ಮಚ್ಚ, ನಾನಂತೂ ಯಾವ ಸೀಕ್ರೆಟ್ನೂ ಹೇಳಲ್ಲ. ಅವನು ಕೂಡ ನಿನ್ನ ಸೀಕ್ರೆಟ್ನ ಹೊರಗೆ ಹಾಕಲ್ಲ. ಇನ್ಮೇಲೆ ನಾವು ಅವಳ ಜೊತೆ ಒಂದು 3 ಡೇಸ್ ಆರಾಮಾಗಿ ಒಬ್ಬೊಬ್ರು ಎಂಜಾಯ್ ಮಾಡಿ ಅವಳನ್ನ ಮುಂದೆ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಆದರೆ ಮೊದಲು ಮದುವೆ ತಯಾರಿ ಆಗಿದೆಯಲ್ಲ, ಅಲ್ಲಿ ಹೋಗಿ ಆ ಹುಡುಗಿನ ನೀನು ಮದುವೆ ಆಗು. ಮದುವೆ ಆದಮೇಲೆ ಎಲ್ಲಾನು ನಮ್ಮ ರಾಯಭಾರನೇ. ಸರಿ ಹಾಗಾದ್ರೆ ಮಚ್ಚ, ನೀವಿಬ್ರು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ, ಇನ್ನೇನು ಹೊರಡಬೇಕು. ನಾನು ಹೋಗಿ ಅವಳು ರೆಡಿ ಆದ್ಲಾ ಏನು ಅಂತ ನೋಡಿ ಕರ್ಕೊಂಡು ಬರ್ತೀನಿ. ಈ ಕಡೆ ನವ್ಯ ಪಾಪ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡ್ಲಿ? ಅಪ್ಪ ಅಮ್ಮಂಗೂ ವಿಷಯ ಗೊತ್ತಿಲ್ಲ. ನಾನು ಅಭಿ ಒಳ್ಳೆಯವನು ಅಂತ ಅಭಿನ ನಂಬಿ ಮನೆ ಬಿಟ್ಟು ಬಂದೆ. ಅದು ಅಲ್ದೇನೆ ಕೈಯಲ್ಲಿರೋ ಕಾಸೆಲ್ಲ ಅವನಿಗೆ ಕೊಟ್ಟು ಖಾಲಿ ಮಾಡಿದೀನಿ. ಇವಾಗ ಏನ್ ಮಾಡ್ಲಿ? ನನ್ಗೂ ಈ ಊರಲ್ಲಿ ಏನೂ ಗೊತ್ತಿಲ್ಲ. ಎಲ್ಲಿಗಂತ ಹೋಗ್ಲಿ, ಯಾರನ್ನಂತ ಕೇಳಿ? ಅದು ಅಲ್ದೇನೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಯಾರಾದ್ರೂ ಇದ್ರೆ ಅಟ್ಲೀಸ್ಟ್ ಹೆಲ್ಪ್ ಕೇಳ್ಬೋದು ಅಂದ್ರೆ ಇದ್ಯಾವುದೋ ಒಂಟಿ ಮನೆ. ಸುತ್ತ ನೋಡಿದ್ರೆ ಬರೀ ಕಾಡೇ ಇದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಭಿ ಯಾಕೆ ಮೋಸ ಮಾಡ್ಬಿಟ್ಟೆ? ಇವಾಗ ಏನ್ ಮಾಡ್ಲಿ ನಾನು? ಅಯ್ಯೋ ಭಗವಂತ, ಇನ್ನೇನು ಅವನ್ ಬರೋ ಹೊತ್ತಾಯ್ತು. ಅವನಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಅವನೇನಾದ್ರು ಬಂದು ನನಗೇನಾದ್ರು, ಶೋ ದೇವ್ರೆ, ಏನ್ ಮಾಡ್ಲಿ? ದೇವ್ರೆ ದೇವ್ರೆ ದೇವ್ರೆ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಚಾರ್ಜರ್ ಬೇರೆ ಮರ್ತು ಬಿಟ್ಟು ಬಂದಿದ್ದೀನಿ. ಫೋನ್ ಮಾಡಿ ಅಮ್ಮಂಗಾದ್ರೂ ವಿಷಯ ತಿಳಿಸೋಣ ಅಂದ್ರೆ, ಅದು ಅಲ್ದೇನೆ ನಾನು ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ.
ಅಯ್ಯೋ 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 1% ಚಾರ್ಜ್ ಇದೆ. ಅಮ್ಮ ಫೋನ್ ರಿಸೀವ್ ಮಾಡಮ್ಮ. ಛೆ, ಅಯ್ಯೋ ಅಮ್ಮ ಫೋನ್ ರಿಸೀವ್ ಮಾಡು ಅಮ್ಮ. ಅಯ್ಯೋ ಅಪ್ಪ ಅಪ್ಪ ನೀನಾದ್ರೂ ಫೋನ್ ರಿಸೀವ್ ಮಾಡು. ಅಯ್ಯೋ ನೀವು ಕರೆ ಮಾಡಿರುವ ಚಂದಾದಾರರು ನಿಮ್ಮ ಕರೆಯನ್ನು ಸ್ವೀಕರಿಸಲು ಲಭ್ಯವಿಲ್ಲ. ಪುನಃ ಕರೆ ಮಾಡಿ ಅಥವಾ ಕಾಯಿರಿ. ಅಯ್ಯೋ ದೇವ್ರೆ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಯ್ತು. ಇವಾಗ ಏನ್ ಮಾಡ್ಲಿ? ಅಯ್ಯಯ್ಯೋ, ಅವ್ನು ಬರ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಇವಾಗ ಹೇಗೆ ತಪ್ಪಿಸ್ಕೊಂಡ್ಲಿ? ನವ್ಯ ಎಷ್ಟೇ ಟ್ರೈ ಮಾಡಿದ್ರು ತಂದೆ ತಾಯಿ ಇಬ್ರು ಫೋನ್ ರಿಸೀವ್ ಮಾಡಲ್ಲ. ಅದು ಅಲ್ಲದೆ ನವ್ಯನ್ ಮೊಬೈಲಲ್ಲಿ ಚಾರ್ಜ್ ಡೌನ್ ಆಗಿರೋದ್ರಿಂದ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಅದೇ ಟೈಮಲ್ಲಿ ಅಭಿ ಕೂಡ ಅಲ್ಲಿಗೆ ಬರ್ತಾನೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ಟೋರಿ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಅಕ್ಷತಾ ಅನ್ನೋರು ಕಮೆಂಟ್ ಮಾಡಿದ್ರು, ಯಶು ಮತ್ತೆ ಸಂಜೀವ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ. ಹಾಯ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾವಾಗಲೂ ಲೈಫಲ್ಲಿ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.